ಚಿಂತಾಮಣಿ ನಗರದ ಹೃದಯ ಭಾಗದಲ್ಲಿರುವ ಕೆಎಸ್ಆರ್ಟಿಸಿ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಹೊಸಕೋಟೆ ಪ್ಲಾಟ್ಫಾರ್ಮ್ ಬಸ್ ನಿಲುಗಡೆ ಬಳಿ ಹಲವು ದಿನಗಳಿಂದ 70 ವರ್ಷ ವಯೋಮಾನದ ಮಾನಸಿಕ ಅಸ್ವಸ್ಥೆ ವೃದ್ಧೆಯೊಬ್ಬಳು ಅಸಹಾಯಕ ಸ್ಥಿತಿಯಲ್ಲಿ ಸಂಕಷ್ಟದ ಜೀವನವನ್ನು ಎದುರಿಸುತ್ತಿದ್ದ ಕುರಿತು ಈ ನ್ಯೂಸ್ ಟಿವಿಯಲ್ಲಿ ಬುಧವಾರ ವರದಿ ಪ್ರಸಾರವಾಗಿತ್ತು. ವರದಿಗೆ ಸ್ಪಂದಿಸಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮಹೇಶ್ ಬಾಬುರವರು ತಮ್ಮ ಸಿಬ್ಬಂದಿ, ಸಿಡಬ್ಲ್ಯೂಸಿ ಸಿಬ್ಬಂದಿ ಹಾಗೂ ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ಮಾನಸಿಕ ಅಸ್ವಸ್ಥೆ ಮಹಿಳೆಯನ್ನು ಆಕೆಯ ಪೋಷಕರಿಗೆ ಒಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದು, ಇದು ಈ ನ್ಯೂಸ್ ಟಿವಿಯ ವರದಿಗೆ ಸಿಕ್ಕ ಪ್ರತಿಫಲವಾಗಿದೆ. ಮಾಧ್ಯಮದಲ್ಲಿ ಬಂದಿತ್ತು KSRTC ಬಸ್ ಸ್ಟ್ಯಾಂಡಲ್ಲಿ ಒಬ್ಬ ಅಜ್ಜಿ ಇದ್ದಾರೆ ಅಂತ. ಅದನ್ನು ಇವತ್ತು ರೆಸ್ಕ್ಯೂ ಮಾಡಿ ಮುರುಗಮಲ್ಲ NGOಗೆ ಕಳಿಸ್ಕೊಟ್ಟಿದ್ವಿ. ಎಲ್ಲರೂ ಸಹ ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು CWC ಎಲ್ಲ ಸಹಕಾರದೊಂದಿಗೆ ಯಶಸ್ವಿಯಾಗಿ ರಕ್ಷಿಸಲಾಗಿದೆ. ಅಜ್ಜಿನ ರಕ್ಷಣೆ ಮಾಡಿ ಮುರುಗಮಲ್ಲ NGO ಕಳಿಸ್ಕೊಟ್ಟಿದ್ವಿ. ಈಗ ಅವ್ರ ಸಂಬಂಧಿಕರು ಸಿಕ್ಕಿದ್ದಾರೆ ಸರ್? ಸಂಬಂಧಿಕರು ಸಿಕ್ಕಿದ್ದಾರೆ. ಅವ್ರು ಬರೋ ತಡ ಆಗಿರೋದ್ರಿಂದ ನಾವು ಮುರುಗಮಲ್ಲ ಅವ್ರದ್ದು ರಿಲೇಟಿವ್ ಮನೆಯೂ ಮುರುಗಮಲ್ಲ ಆಗಿರೋದ್ರಿಂದ NGOದಲ್ಲಿ ಇರ್ತಾರೆ, ಅಲ್ಲಿಂದ ಅವರು ಅಲ್ಲಿ ಬಿಡಿಸ್ಕೊಂಡು ಹೋಗ್ತಾರೆ. ಈ ಸಂದರ್ಭದಲ್ಲಿ ಸಿಡಿಪಿಒ ಕಚೇರಿಯ ವ್ಯವಸ್ಥಾಪಕ ಉಸ್ಮಾನ್, ಚಾಲಕ ಚಲಪತಿ, ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರ ಕೋಆರ್ಡಿನೇಟರ್ ಶ್ರೀನಿವಾಸ್, ಮಕ್ಕಳ ಕಲ್ಯಾಣ ಸಮಿತಿ ಸದಸ್ಯ ಶ್ರೀರಾಮಪ್ಪ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತೆಯರು, ಪೊಲೀಸ್ ಸಿಬ್ಬಂದಿ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ.